ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿಯಲ್ಲಿರುವ ಹೆಬ್ಬಳಲು ಗ್ರಾಮದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಹಿಂದೆ ಇದನ್ನು ಭಾರತೀಪುರ ಎಂದು ಕರೆಯುತ್ತಿದ್ದಾರೆಂದು ಹೇಳುತ್ತಿದ್ದರು. ಮೊದಲು ಹೆಬ್ಬಳಲು ಗ್ರಾಮ ದೊಡ್ಡ ಹಳ್ಳದಿಂದ ಕೂಡಿತ್ತು. ಇದನ್ನು ಹೆಬ್ಬಳ್ಳ ಎಂದು ಕರೆಯುತ್ತಿದ್ದರು. ನಂತರ ಮಾರ್ಪಾಟಾಗಿ ಹೆಬ್ಬಳಲು ಎಂದಾಗಿದೆ. ಹೆಬ್ಬಳಲಿನಲ್ಲಿ ಮೊದಲು ಸನ್ಯಾಸಿಗಳು ನೆಲೆಸಿದ್ದರು. ಈ ಊರಿನಿಂದ ಉತ್ತರಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಜನರು ವಾಸವಾಗಿದ್ದರು. ಆ ಸಮಯದಲ್ಲಿ ಪ್ಲೇಗ್ ಕಾಯಿಲೆ ಬಂದು ಆ ಸ್ಥಳವನ್ನು ಬಿಟ್ಟು ಹೆಬ್ಬಳಲು ಗ್ರಾಮಕ್ಕೆ ಬಂದು ಸೇರಿದ್ದರೆಂದು ಹೇಳುತ್ತಾರೆ. ಇಲ್ಲಿ ನೆಲೆಸಿದ್ದ ಸನ್ಯಾಸಿಗಳನ್ನು ಆ ಸಮಯದಲ್ಲಿ ಊರಿನಿಂದ ಬೇರೆ ಕಡೆ ನೆಲೆಸಲು ಕಳುಹಿಸಿದ್ದರಿಂದ ಆ ಸನ್ಯಾಸಿಗಳು ಈ ಊರಿಗೆ ಶಾಪ ಕೊಟ್ಟರೆಂದು ಹೇಳಲಾಗುತ್ತದೆ. ಈ ಊರಿನಲ್ಲಿ ಯಾರು ವಾಸ ಮಾಡುತ್ತಾರೋ ಅವರು ಯಾರೂ ಉದ್ಧಾರವಾಗಬಾರದೆಂದು ಶಾಪ ನೀಡಿದ್ದರೆಂದು ಹೇಳಲಾಗುತ್ತದೆ. ನಂತರ ಊರು ಮತ್ತು ಊರಿನ ಜನ ಉದ್ಧಾರವಾಗಲೇ ಇಲ್ಲ. ಆ ನಂತರ ಹೆಬ್ಬೂರಿನ ಕೋದಂಡಾಶ್ರಮದ ನಾರಾಯಣ ಸ್ವಾಮಿಗಳನ್ನು ಈ ವಿಚಾರವಾಗಿ ಕೇಳಲಾಗಿ, ನಿಮ್ಮ ಊರಿನ ಗ್ರಾಮ ದೇವತೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ, ಆಗ ಶಾಪ ವಿಮೋಚನೆಯಾಗುತ್ತೆ ಎಂದು ತಿಳಿಸಿದ ಮೇಲೆ ಆಗ ದೇವಸ್ಥಾನದ ಗೋಡೆಗೆ ಅಂಟಿಕೊಂಡಂತೆ ಗಾಣಿಗ ಶೆಟ್ಟರ ಪಾಳು ಬಿದ್ದ ಮನೆಯಿತ್ತು. ಅದನ್ನು ಇದೇ ಊರಿನ ಎನ್ ಶ್ರೀನಿವಾಸ ಮೂರ್ತಿ ಸಹೋದರರು ಆ ಜಾಗವನ್ನು ಕೊಂಡು ಕೊಡುಗೆಯಾಗಿ ದೇವಸ್ಥಾನಕ್ಕೆ ಕೊಟ್ಟರು. ನಂತರ ನಮ್ಮ ಊರಿನ ಹಿರಿಯರಾದ ಎಸ್ ಸತ್ಯನಾರಾಯಣ ರಾವ್ ಮುಂದಾಳತ್ವದಲ್ಲಿ ಈ ದೇವಸ್ಥಾನವನ್ನು ನಿವೃತ್ತ PWD ಇಂಜಿನಿಯರ್ ಆಗಿದ್ದ ಚಂದ್ರಶೇಖರ್ ರವರು ಶ್ರಮವಹಿಸಿ ಈ ದೇವಸ್ಥಾನವನ್ನು ಮಾದರಿಯಾಗಿ ಕಟ್ಟಿಸಿಕೊಟ್ಟಿದ್ದರು. ನಂತರ ನಂಜುಂಡ ಶಾಸ್ತ್ರಿಗಳ ಮೊಮ್ಮಗನಾದ ವಿಶ್ವೇಶ್ವರಯ್ಯ ವಾಸು ಎಂಬುವವರ ತಮ್ಮ ಸ್ವಂತ ಖರ್ಚಿನಿಂದ ಗೋಪುರವನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ನಂತರ ನಮ್ಮ ಹೆಬ್ಬೂರಿನ ಕೋದಂಡಾಶ್ರಮದ ನಾರಾಯಣ ಸ್ವಾಮಿಗಳು ಬಂದು ನಮ್ಮ ಹೆಬ್ಬಳಲಿನ ಗ್ರಾಮ ದೇವತೆಗೆ ಯೋಗಶಕ್ತಿ ಎಂದು ಹೆಸರಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಟ್ಟರು. ನಂತರ ಅವರು ನಿಮ್ಮ ಊರು ಸನ್ಯಾಸಿಗಳ ಶಾಪದಿಂದ ಇಂದಿಗೆ ಮುಕ್ತಗೊಂಡಿತು ಎಂದು ಹೇಳಿ ಆಶೀರ್ವದಿಸಿ ಊರು ಹಾಗೂ ಊರಿನ ಜನ ಇನ್ನು ಮುಂದೆ ಉದ್ಧಾರವಾಗಿ ಹಾಗೂ ಸುಭಿಕ್ಷವಾಗಿ ಬೆಳೆಯುತ್ತಾರೆಂದು ತಿಳಿಸಿದರು. ಈಗ ಊರಿನ ಪಾಳು ಬಿದ್ದ ಮನೆಗಳು ಎಲ್ಲ ದೇವಸ್ಥಾನಗಳು ನೂತನವಾಗಿ ಜೀರ್ಣೋದ್ಧಾರವಾಗಿವೆ. ಹೆಬ್ಬಳಲು ಗ್ರಾಮ ಚಿಕ್ಕ ಊರಾದರೂ ಹಲವಾರು ಪುರಾತನವಾದ ದೇವಸ್ಥಾನಗಳಿದೆ. ಊರಿನ ಮಧ್ಯದಲ್ಲೇ ಯೋಗಶಕ್ತಿ ಅಮ್ಮನವರು ರಾಮ ಮಂದಿರದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯ ಸಮೇತ ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ. ಹಾಗೂ ಪುರಾತನವಾದ ಆಂಜನೇಯ ಸ್ವಾಮಿ ದೇವಸ್ಥಾನ, ಚೋಳರ ಕಾಲದ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ, ಇದರ ಪ್ರಾಕಾರದಲ್ಲೇ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಹಾಗೂ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮುದ್ದಾದ ಮೇರು ಶ್ರೀಚಕ್ರವಿದೆ. ಇದನ್ನು ಹೆಬ್ಬೂರಿನ ಕೋದಂಡಾಶ್ರಮದ ನಾರಾಯಣ ಸ್ವಾಮಿಗಳು ನೋಡಿ, ಇದು ಮೇರು ಶ್ರೀಚಕ್ರ, ಬಹಳ ಶ್ರೇಷ್ಠವಾದ ಶ್ರೀಚಕ್ರವಿದು. ನಮ್ಮ ದೇಶದಲ್ಲೇ ಇಂತಹ ಶ್ರೀಚಕ್ರ 3 ಕಡೆ ಮಾತ್ರವಿರುವುದು, ಬೇರೆಲ್ಲೂ ಇಲ್ಲವೆಂದು ಹೇಳಲಾಗುತ್ತದೆ. ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿ ಚಂದ್ರಮೌಳೀಶ್ವರ ಸ್ವಾಮಿ ಎಡಪಕ್ಕ ಪಾರ್ವತಿ ದೇವಿ ಮುಂದೆ ಮೇರು ಶ್ರೀಚಕ್ರ, ಚಂದ್ರಮೌಳೀಶ್ವರ ಸ್ವಾಮಿ ಎದುರು ಬಸವಣ್ಣ ಹಾಗೂ ಬಲಪಕ್ಕ ಗಣಪತಿ ಇದೆ. ನಂತರ ಕಲ್ಯಾಣಿ ಗಣಪತಿ ಹಾಗೂ ಶನೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ. ನಮ್ಮ ಊರಿನ ಯೋಗಶಕ್ತಿ ಅಮ್ಮನವರ ಉತ್ಸವದ ಮೂರ್ತಿಯನ್ನು ಹಿಂದೆ ಮೈಸೂರಿನ ಅರಮನೆಯಲ್ಲಿ ನಮ್ಮ ಊರಿನವರಾದ HV ನಂಜುಂಡಯ್ಯರ್ ಅವರಿದ್ದರೆಂದು ಹೇಳಲಾಗುತ್ತದೆ. ಇವರಿಗೆ ಮೈಸೂರಿನ ಮಹಾರಾಜರು ಚಾಮುಂಡಿ ದೇವರ ಉತ್ಸವ ಮೂರ್ತಿಯನ್ನು ಮಾಡಿಸಲು ತಿಳಿಸಿದಾಗ ಆಗ ಅವರು ಅದೇ ಚಾಮುಂಡಿ ವಿಗ್ರಹವನ್ನು 2 ಮಾಡಿಸಿ ಒಂದನ್ನು ಹೆಬ್ಬಳಲಿಗೆ ನೀಡಿದ್ದಾರೆಂದು ಹೇಳಲಾಗುತ್ತದೆ. ಮೈಸೂರಿನ ಚಾಮುಂಡಿ ಉತ್ಸವದ ಮೂರ್ತಿ ಹಾಗೂ ನಮ್ಮ ಯೋಗಶಕ್ತಿ ಉತ್ಸವದ ಮೂರ್ತಿ ಎರಡೂ ಒಂದೇ ತರಹವಿದೆ. ಅದನ್ನು ಈಗಲೂ ಪರೀಕ್ಷಿಸಬಹುದು. ಹೆಬ್ಬಳಲು ಗ್ರಾಮದಲ್ಲಿ ಸುಬ್ಬಯ್ಯ ಎಂಬುವವರು ವಾಸ ಮಾಡುತ್ತಿದ್ದರು. ಅವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದರು. 1870ರಲ್ಲಿ ಕಾರಣಾಂತರಗಳಿಂದ ಈ ಊರನ್ನು ಬಿಟ್ಟು ಮಕ್ಕಳ ಜೊತೆ ಮೈಸೂರು ಸೇರಿಕೊಂಡಿದ್ದರೆಂದು ಹೇಳಲಾಗುತ್ತದೆ. ಇದನ್ನು ಶಾನುಭೋ ಕೃಷ್ಣಪ್ಪನವರು ಹೇಳುತ್ತಿದ್ದರು. ಸುಬ್ಬಯ್ಯನವರ ಮಗನಾದ HV ನಂಜುಂಡಯ್ಯ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 1860ರಲ್ಲಿ ಹೆಬ್ಬಳಲು ಗ್ರಾಮದಲ್ಲಿ ಜನಿಸಿರುತ್ತಾರೆಂದು ಹೇಳಲಾಗುತ್ತದೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು.
1915ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೆಬ್ಬಳಲು ಗ್ರಾಮದಲ್ಲಿ ಶಾನುಭೋ ಕೃಷ್ಣಪ್ಪನವರಿದ್ದರು. ಇವರು ಎಲ್ಲ ಆಯುರ್ವೇದ ಪದ್ಧತಿಯ ನಾಟಿ ಔಷಧ ಪಂಡಿತರಾಗಿದ್ದರು. ಇವರು ಎಲ್ಲ ಕಾಯಿಲೆಗಳಿಗೂ ಉಚಿತವಾಗಿ ಔಷಧೋಪಚಾರ ಮಾಡುತ್ತಿದ್ದರು. ನಾಟಿ ಔಷಧಿಯಲ್ಲಿ ಪ್ರಸಿದ್ಧಿಯಾಗಿದ್ದರು. ನಂತರ ಇವರ ಮಗನಾದ ವೆಂಕಟನಾರಾಯಣ ರಾವ್ ನಡೆಸಿಕೊಂಡು ಬರುತ್ತಿದ್ದರು. ಹೆಬ್ಬಳಲು ಎಚ್.ಕೆ. ವೆಂಕಟೇಶಯ್ಯನವರು ಗ್ರಾಮದ ಮೊದಲ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಇವರು ಕತ್ತಲಾಗಿದ್ದ ಹೆಬ್ಬಳಲು ಗ್ರಾಮಕ್ಕೆ ಶ್ರಮ ವಹಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟರೆಂದು ಹೇಳಲಾಗುತ್ತದೆ. ಇವರ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಬಗ್ಗೆ ಅರಿಯದ ಹಾಗೂ ಯಾವುದೇ ಜಗಳವಿದ್ದರೂ ಬಗೆಹರಿಸಿಕೊಡುತ್ತಿದ್ದರು. ಇವರ ಕಾಲದಲ್ಲಿ ಊರಿನ ಯಾರನ್ನೂ ಪೊಲೀಸ್ ಠಾಣೆಗೆ ಕಳುಹಿಸಿಕೊಟ್ಟಿಲ್ಲವೆಂದು ಪ್ರತೀತಿ ಇದೆ. ನಮ್ಮ ಊರಿನ ಮತ್ತೊಬ್ಬ ಹಿರಿಯರಾದ ಎಚ್.ಎಸ್. ಶ್ರೀಕಂಠಯ್ಯನವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾಯಿಲೆಗಳಿಗೆ, ಅಂದರೆ ಸರ್ಪಸುತ್ತು, ಎದೆಬಾವು, ಮಂಡಲದ ಹಾವು, ಇತರೆ ಹಾವುಗಳು ಕಚ್ಚಿದರೆ ಔಷಧಿ, ದನಗಳಿಗೂ ಉಚಿತವಾಗಿ ಔಷಧಿ ಕೊಡುತ್ತಾ ಬಂದಿದ್ದರು. ಇವರಿಗೆ ಇದಕ್ಕೆ ರಾಜ್ಯ ಪ್ರಶಸ್ತಿಯೂ ಬಂದಿದೆ. ಈಗ ನಂತರ ಅವರ ಮಗನಾದ ಎಚ್.ಎಸ್. ವಿಜಯಸಿಂಹರವರು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವುಗಳಿಗೆ ಔಷಧಿಯನ್ನು ಕೊಡುತ್ತಿದ್ದಾರೆ. ಹೆಬ್ಬಳಲು ಗ್ರಾಮದಲ್ಲಿ 1ರಿಂದ 7ನೇ ತರಗತಿವರೆಗೆ ಶಾಲೆ ಇತ್ತು. ಈಗ ಅದನ್ನು ಪಂಚಾಯತಿಗೆ ಒಂದು ಶಾಲೆ ಎಂದು ಸಂಕಿಘಟ್ಟಕ್ಕೆ ಸೇರ್ಪಡಿಸಿರುತ್ತಾರೆ. ಹೆಬ್ಬಳಲು ಗ್ರಾಮದಲ್ಲಿ ಒಂದು ಅಂಗನವಾಡಿ ಇದೆ. ಇದರಲ್ಲಿ 0ಯಿಂದ 6 ವರ್ಷದ ಮಕ್ಕಳಿಗೆ ಹಾಗೂ 6 ವರ್ಷದ ಮಕ್ಕಳ ತನಕ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ. ಗರ್ಭಿಣಿ ಬಾಣಂತಿಯರಿಗೂ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ. ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2003ನೇ ಹಾಗೂ 4ನೇ ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯವರಾದ ಸಿ.ಎನ್. ಗಾಯತ್ರಿರವರಿಗೆ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಎಂದು ರಾಜ್ಯ ಪ್ರಶಸ್ತಿ ಬಂದಿದೆ. ಹೆಬ್ಬಳಲು ಗ್ರಾಮ ಹೈನುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ಒಂದು ಹಾಲಿನ ಡೈರಿಯೂ ಇದೆ. ಇದರಲ್ಲಿ ಬೆಳಗ್ಗೆ 16ರಿಂದ 18 ಡಬ್ಬಗಳಷ್ಟು ಹಾಲು ಸಂಗ್ರಹವಾಗುತ್ತದೆ. ಸಂಜೆ 14ರಿಂದ 16 ಡಬ್ಬಗಳಷ್ಟು ಹಾಲು ಸಂಗ್ರಹವಾಗುತ್ತದೆ. ಈ ಊರಿನ ಬೆಳೆ ರಾಗಿ, ಭತ್ತ, ತೆಂಗು ಹಾಗೂ ಅಡಿಕೆಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ರೈತಾಪಿ ವರ್ಗದವರೇ ಹೆಚ್ಚಾಗಿ ವಾಸವಿರುತ್ತಾರೆ. ಹೆಬ್ಬಳಲು ಗ್ರಾಮಕ್ಕೆ ಒಟ್ಟು 5 ದಾಖಲೆ ಗ್ರಾಮಗಳು ಸೇರಿರುತ್ತವೆ. ಸುಟ್ಟಕ್ಕಿಪಾಳ್ಯ, ಹೊಸಹಳ್ಳಿ ಪಾಳ್ಯ, ಮುಳಕಟ್ಟಮ್ಮನ ಪಾಳ್ಯ, ಕಾಳಚಿಕ್ಕನ ಪಾಳ್ಯ ಹಾಗೂ ಕೋಡಿಪಾಳ್ಯ. ಹೆಬ್ಬಳಲು ಗ್ರಾಮದ ಒಟ್ಟು ಜನಸಂಖ್ಯೆ 465 ಆಗಿದ್ದು ಗಂಡು 280 ಹಾಗೂ ಹೆಣ್ಣು 175 ಆಗಿರುತ್ತದೆ. 5 ಗ್ರಾಮಗಳು ಚುನಾವಣೆಗೆ ಮತ ಚಲಾಯಿಸಲು ಹೆಬ್ಬಳಲು ಗ್ರಾಮಕ್ಕೆ ಬರಬೇಕು. ಇಲ್ಲಿ ಒಟ್ಟು 1135 ಮತಗಳಿವೆ. ಗಂಡು 592, ಹೆಣ್ಣು 543 ಮತಗಳು. ಮುಳಕಟ್ಟಮ್ಮನ ಪಾಳ್ಯದ ಜನಸಂಖ್ಯೆ ಗಂಡು 54 ಹಾಗೂ ಹೆಣ್ಣು 56, ಒಟ್ಟು 110. ಹೊಸಹಳ್ಳಿ ಪಾಳ್ಯ ಹಾಗೂ ಸುಟ್ಟಕ್ಕಿ ಪಾಳ್ಯದ ಜನಸಂಖ್ಯೆ ಗಂಡು 128, ಹೆಣ್ಣು 129, ಒಟ್ಟು 278. ಕೋಡಿಪಾಳ್ಯದ ಜನಸಂಖ್ಯೆ ಗಂಡು 104, ಹೆಣ್ಣು 105, ಒಟ್ಟು 209. ಕಾಳಚಿಕ್ಕನ ಪಾಳ್ಯದ ಜನಸಂಖ್ಯೆ ಗಂಡು 103, ಹೆಣ್ಣು 102, ಒಟ್ಟು 205 ಆಗಿರುತ್ತದೆ. ಹೆಬ್ಬಳಲು ಗ್ರಾಮ ಪಶ್ಚಿಮಕ್ಕೆ ಪ್ರಸಿದ್ಧವಾದ ಹೆಬ್ಬೂರಿನ ಕೋದಂಡಾಶ್ರಮವಿದೆ. ಅಲ್ಲಿ ಶ್ರೀಚಕ್ರಕಾರದ ಸುಂದರವಾದ ಭವ್ಯವಾದ ದೇವಸ್ಥಾನವಿದೆ. ಉತ್ತರಕ್ಕೆ ಹೊನ್ನಾಪುರ ರಾಮದೇವರ ಬೆಟ್ಟವಿದೆ ಹಾಗೂ ಸುಪ್ರಸಿದ್ಧ ಯಾತ್ರಾ ಸ್ಥಳವಾದ ಶಿವಗಂಗೆ 23 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಪೂರ್ವಕ್ಕೆ ಕುದೂರು ಬೆಟ್ಟ ಹಾಗೂ ಅಂತರಗಂಗೆ ದೇವಸ್ಥಾನವಿದೆ. ದಕ್ಷಿಣಕ್ಕೆ ಕುಣಿಗಲ್ಗೆ ಸೇರಿದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿದನಗೆರೆಯ 100 ಮಾಗಡಿ ಇಲ್ಲಿಗೆ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇಲ್ಲಿ ಮಾಗಡಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನವಿದೆ. ನೋಡಲು ಬಹಳ ಚಂದ. ಇದನ್ನು ಪಶ್ಚಿಮ ವೆಂಕಟಾಚಲ ಎಂದು ಕರೆಯುತ್ತಾರೆ. ಇದು ಮಾಂಡವ ಋಷಿಗಳಿಂದ ಸ್ಥಾಪಿತವಾಗಿದೆ. ಅದೇ ದೇವಸ್ಥಾನದಲ್ಲಿ ಬೆಳೆಯುವ ರಂಗನಾಥ ಸ್ವಾಮಿಯೂ ಇದ್ದಾನೆ. ಮಾಗಡಿಗೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಮಾಗಡಿಗೆ ಸೇರಿದ ತಿಪ್ಪಗೊಂಡನಹಳ್ಳಿ ಮಂಚಿನಬಲೆ ಡ್ಯಾಮ್ ಕೂಡ ಇದೆ. ಮಾಗಡಿಯ ಕೆಂಪೇಗೌಡ ಕೋಟೆ ಹಾಗೂ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಪ್ರಸಿದ್ಧಿಯಾಗಿದೆ.
ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.